ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಇವತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಹೊಸ ರೆಸಿಪಿ ಅಂತ ಅಂದರೆ ತುಂಬ ಸಿಂಪಲ್ ಆಗಿರುವಂಥ ರೆಸಿಪಿ. ನೋಡ್ತಾ ಇರ್ಬೋದು ನೀವು. ಜಾಲಿ ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ತೀನಿ. ಹಾಗೆ ಶ್ರಾವಣ ಎಲ್ಲ ಮುಗ್ದಿದೆ. ಶ್ರಾವಣದಲ್ಲಿ ನಾವು ನಾನ್ ವೆಜ್ ಬಿಟ್ಟಿದ್ವಿ. ಹಾಗಾಗಿ ಇವತ್ತು ನಮ್ಮ ಮನೇಲಿ ಫಸ್ಟ್ ಟೈಮ್ ಈಗ ಮಾಡ್ತಾ ಇರೋದು. 1 ತಿಂಗಳು ಆಗೇ ಹೋಯಿತು. ನಾವು ಚೌತಿ ಆದಮೇಲೆ ಗಣಪತಿನೆಲ್ಲ ನೋಡಿಬಿಟ್ಟೇ ನಾವು ಶ್ರಾವಣನ ಮುಗಿಸ್ತೀವಿ. ಹಾಗಾಗಿ ಇವತ್ತು ನಾವು ನಾನ್ ವೆಜ್ ಮಾಡುವ ಹೇಳಿ ಫಿಶ್ ಮತ್ತು ಜಾಲಿ ತಂದಿದ್ರು. ಹಾಗೆ ತುಂಬ ಚೆನ್ನಾಗಿತ್ತು. ಜಾಲಿ ಕೂಡ ತುಂಬ ದೊಡ್ಡ ದೊಡ್ಡ ಸೈಜಲ್ಲಿತ್ತು. ಯಾವ ರೀತಿ ಸಾಂಬಾರು ಮಾಡೋದಂತ ಹೇಳಿ ಪೂರ್ತಿ ವಿಡಿಯೋ ನೋಡಿ ಬನ್ನಿ. ಹಾಗೆ ನಾನಿಲ್ಲಿ ಮಸಾಲೆಗೆ ಏನೇನು ಬೇಕಂತ ತೋರಿಸ್ತೀನಿ. ನಾನಿಲ್ಲಿ 8ರಿಂದ 10 ಬ್ಯಾಡಗಿ ಮೆಣಸು ತಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಕಾಳು, ಹಾಗೆ ಧನಿಯಾ 3 ಟೇಬಲ್ ಸ್ಪೂನಷ್ಟು, ಹಾಗೆ 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಹಾಗೆ 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳು, ಹಾಗೆ 1 ಟೇಬಲ್ ಸ್ಪೂನಷ್ಟು ಬಡಸೊಪ್ಪು ನೋಡ್ತಾ ಇದ್ದೀರಲ್ಲ. ಇವಿಷ್ಟನ್ನು ಹಾಕೊಂಡು ಸರಿ ಫ್ರೈ ಮಾಡ್ಕೊಳ್ಳುವ. ನಾವೀಗ ಎಲ್ಲವನ್ನು ಹಾಕಿ ಒಟ್ಟಿಗೆ ಫ್ರೈ ಮಾಡ್ತಾ ಇದ್ದೀನಿ. ತುಂಬ ಫ್ರೈ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಪರಿಮಳ ಬರುವಷ್ಟು ಹುರ್ಕೊಂಡ್ರೆ ಸಾಕಿದು. ಮತ್ತು ಕೈ ಆಡಿಸ್ತಾನೆ ಇರಿ, ಬಿಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಜೀರಿಗೆ ಮತ್ತು ನಾನಿಲ್ಲಿ ಮೆಂತ್ಯ ಕಾಳು ಒಟ್ಟಿಗೆ ಹಾಕಿದ್ದೀನಿ. ಹಾಗಾಗಿ ಅದು ಸ್ವಲ್ಪ ಕತ್ತಿಬಿಡುತ್ತೆ. ಕತ್ತಿದ್ರೆ ಸ್ವಲ್ಪ ಕಹಿ ಬರುತ್ತೆ ಅಷ್ಟೇ. ಕಹಿ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ ಟೇಸ್ಟು. ನೋಡ್ತಾ ಇದ್ದೀರಲ್ಲ ನೀವಿಲ್ಲಿ. ಇಷ್ಟ ಆದರೆ ಸಾಕೀಗ ನೋಡಿ. ಕೈ ಬಿಡ್ದೇನೆ ನಾವು ಇದು ಮಾಡ್ಕೊಂಡು ನಾನೀಗ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ. ಹಾಗೆ ತೆಕ್ಕೊಂಡೆ. ಹಾಗೆ ಇಲ್ಲಿ ಒಣಮೆಣಸು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಎಣ್ಣೆ ಎಲ್ಲ ಏನು ಹಾಕ್ದೇ ಫ್ರೈ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಎಣ್ಣೆ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ನಾನಿಲ್ಲಿ ಹಾಕ್ಲಿಕ್ಕೆ ಹೋಗ್ತಾಯಿಲ್ಲ. ಹಾಗೆ ಮೆಣಸು ಕೂಡ ಫ್ರೈ ಆಗಿದೆ. ಈಗ ನಾನು ತೆಂಗಿನ ತುರಿ ಅಂದರೆ ಒಂದು ಇಡೀ ತೆಂಗಿನಕಾಯಲ್ಲಿ 3/4 ಭಾಗದಷ್ಟು ತೆಂಗಿನ ತುರಿಯನ್ನು ಹಾಕಿದ್ದೀನಿ. ಹಾಗೆ ಹುಣಸೆಹಣ್ಣು ಸ್ವಲ್ಪ, ಹಾಗೆ ಬೆಳ್ಳುಳ್ಳಿ, ಹಾಗೆ ಹಸಿ ಶುಂಠಿ 1/4 ಇಂಚಷ್ಟು ಹಾಕಿದ್ದೀನಿ ನಾನಿಲ್ಲಿ ಕೊಬ್ಬರಿ ತುರಿ ಜೊತೆಗೆ ನಾನಿಲ್ಲಿ ಅರಿಶಿನ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ 1 ಟೇಬಲ್ ಸ್ಪೂನಷ್ಟು. ಹಾಗೆ ಹುಣಸೆಹಣ್ಣು ನಾನಿಲ್ಲಿ ನೆನೆಸಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಗ್ರೈಂಡರಿಗೆ ಹಾಕೋದ್ರಿಂದ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಹಾಗೆ ನಾನಿಲ್ಲಿ ಜಾಲಿಯನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ನೀವಿಲ್ಲಿ. ನಾನು ಮಸಾಲೆಗೆ ಹಾಕಿಟ್ಟಾಕಿ ಬಂದ್ಕೊಂಡು ಇಲ್ಲಿ ಜಾಲಿಯನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ಇದು ತುಂಬ ದೊಡ್ಡ ಸೈಜಲ್ಲುಂಟು. ಹಾಗಾಗಿ ನಾನಿಲ್ಲಿ ಜಾಲಿಯ ತುದಿ ಭಾಗದಲ್ಲಿ ನೋಡಿ ಚೂಪ ಇರುತ್ತೆ, ಅದನ್ನು ತುದಿ ಕಟ್ ಮಾಡಿ ತೆಗಿತಾ ಇದ್ದೀನಿ, ಹಾಕ್ತಾಯಿಲ್ಲ. ಈ ಥರ ಕಾಳುಗಳನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ. ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಷ್ಟೇ. ಇದು ಯಾಕೆ ನಾನು ಒಂದ್ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡೆ ಇದನ್ನು ಕ್ಲೀನ್ ಮಾಡಬೇಕು. ಎಷ್ಟು ಚೆನ್ನಾಗಿ ವಾಶ್ ಮಾಡ್ತೀರೋ ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಸಮುದ್ರದ್ದು, ಹಾಗಾಗಿ ಅದರಲ್ಲಿ ಮರಳೆಲ್ಲ ಇರುತ್ತೆ. ಹಾಗೆ ಅದಕ್ಕೋಸ್ಕರ ನಾವು ಇದನ್ನು ಸ್ವಲ್ಪ ಚೆನ್ನಾಗಿ ನೀರಲ್ಲಿ ಒಂದು 1/2 ಅವರ್ ನೆನೆಸಿಟ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಆ ಮರಳೆಲ್ಲ ಬಿಟ್ಕೊಂಡು ಬಿಡುತ್ತೆ. ಅದಾದ ನಂತರ ನಾವಲ್ಲಿ 1-2 ನೀರಿಂದ ವಾಶ್ ಮಾಡಿಕೊಂಡ್ರೆ ಚೆನ್ನಾಗಾಗತ್ತೆ. ಹಾಗೆ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಆ ಪಾತ್ರದಲ್ಲೇ ನಾನಿಲ್ಲಿ ಎಲ್ಲವನ್ನು ತೆಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಅದರದ್ದು ರಸ ಅಂದರೆ ಅದರಲ್ಲಿ ತುಪ್ಪ ಅಂತ ಹೇಳ್ತೀವಿ, ಆ ತುಪ್ಪ ಕೂಡ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಹೇಳಿ ಅಷ್ಟೇ. ಅದಕ್ಕೆ ಅದು ಬೇರೆ ಕಡೆ ಬೀಳಬಾರ್ದು ಹೇಳಿ ನಾನು ಅದೇ ಪಾತ್ರದಲ್ಲಿ ಇಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವಿಲ್ಲಿ. ಹಾಗೆ ಕ್ಲೀನ್ ಮಾಡಿ ಆಗಿದೆ. ಇಲ್ಲಿ ನನಗೆ ಸಾಂಬಾರು ಮಾಡಲಿಕ್ಕೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪವೇ ನಾನು ಅಡುಗೆ ಎಣ್ಣೆನ ಬಳಸಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕ್ತಾಯಿದ್ದೀನಿ. ಹಾಗೆ ಮೀಡಿಯಮ್ ಸೈಜಷ್ಟು 1 ಟೊಮೆಟೊ, 1 ಈರುಳ್ಳಿ, 3 ಹಸಿಮೆಣಸನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಹಸಿಮೆಣಸು ಬೇಡ ಅನ್ನುವರು ಸ್ಕಿಪ್ ಕೂಡ ಮಾಡ್ಬೋದು, ಒಣಮೆಣಸು ಹಾಕಿದ್ದೀರ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಖಾರ ಅಲ್ಲಿ ಒಣಮೆಣಸಲ್ಲಿ ಕಡಿಮೆ ಹಾಕಿದ್ದೆ. ಹಾಗಾಗಿ ನಾನಿಲ್ಲಿ ಹಸಿಮೆಣಸು ಬಳಸ್ತಾ ಇದ್ದೀನಿ ಅಷ್ಟೇ. ಯಾಕೆಂದರೆ ಕೆಲವೊಬ್ರು ಹಸಿಮೆಣಸು ತಿನ್ನಬಾರ್ದು ಅಂತ ಹೇಳ್ತಾರೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ಇದು ಚೆನ್ನಾಗಿ ಒಂದ್ಸರಿ ಫ್ರೈ ಆದರೆ ಸಾಕು. ತುಂಬ ಚೆನ್ನಾಗಾಗತ್ತೆ ಸಾಂಬಾರು. ಮಾತ್ರ ಸೈಡ್ಸ್ ಏನು ಬೇಕಂತಲೇ ಇಲ್ಲ, ಅಷ್ಟು ಚೆನ್ನಾಗಾಗತ್ತೆ ನೋಡಿ. ಈಗ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಜಾಲಿಯನ್ನು ಹಾಕ್ತಾಯಿದ್ದೀನಿ.
ನಾನು ಕೂಡ ಯಾವುದೇ ನೀರನ್ನು ಇಲ್ಲಿ ಸೇರಿಸ್ತಾ ಇಲ್ಲ, ಯಾಕೆಂದರೆ ಜಾಲಿ ಕ್ಲೀನ್ ಮಾಡುವಾಗ ಏನು ನೀರು ಬಂದಿತ್ತಲ್ಲ ಅದ್ರ ತುಪ್ಪಾಲ ಅಂತ ಹೇಳ್ತೀವಲ್ಲ, ಅದನ್ನೇ ನಾನು ತುಂಬ ರಸವನ್ನು ತೆಗೆದು ಹಾಕಿದ್ದೀನಿ ಅಷ್ಟೇ. ಅದಕ್ಕೆ ಮತ್ತೆ ನೀರು ಹಾಕಿಲ್ಲ. ಇದರದ್ದೇ ನೀರು ಬಿಟ್ಕೊಳ್ಳುತ್ತಿದ್ದು ಈಗ ಫ್ರೈ ಆಗ್ತಾ ನೀರು ಬಿಟ್ಕೊಳ್ಳುತ್ತೆ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ, ಸಾಕು. ಆಮೇಲೆ ನಾನು ಮಸಾಲ ಹಾಕುವಾಗ ಉಪ್ಪು ನೋಡ್ಕೊಂಡು ಹಾಕಿದರೆ ಆಯಿತು. ಉಪ್ಪು ಹಾಕಿದರೆ ಮತ್ತು ಬೇಗ ಬೇಯುತ್ತೆ ಹೇಳಿ. ನೋಡ್ತಾ ಇದ್ದರೆ ಬೆಂದಿದೆ, ಚೆನ್ನಾಗಿ ಬೆಂದಿದೆ ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ಹಾಗೆ ಇಲ್ಲಿ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಕೂಡ ರೆಡಿ ಇದೆ ನೋಡಿ. ತುಂಬ ನುಣ್ಣಗೆ ನಾನು ಅಂದರೆ ನುಣ್ಣಗೆ ತುಂಬ ಗಂಧ ಮಾಡಿ ರುಬ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ, ಗ್ರೈಂಡರಿಗೆ ಹಾಕಿರೋದ್ರಿಂದ ನೀವು ನೋಡಿ ಬೇಕಾದರೆ ಮಸಾಲೆ ಎಷ್ಟು ನುಣ್ಣಗಿದೆ ಅಂತ ಹೇಳಿ. ಎಷ್ಟು ನುಣ್ಣಗೆ ನಾವು ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಸಾಂಬಾರು ಕೂಡ ಬರುತ್ತೆ. ಹಾಗೆ ನಮಗೆ ಅಕಸ್ಮಾತ್ ನುಣ್ಣಗಿಲ್ಲ, ನಮಗೆ ತೆಳ್ಳಗೆ ಬೇಕು ಅಂತ ಅಂದರೆ ಒಂಥರ ಮಸಾಲೆ ಎಲ್ಲ ಒಡೆದ ರೀತಿಯೆಲ್ಲ ಆಗುತ್ತೆ. ಅಂದರೆ ಸಪ್ರೇಟ್ ಅಂದರೆ ನೀರು ಸಪ್ರೇಟ್ ಮತ್ತು ಮಸಾಲ ಸಪ್ರೇಟ್ ಅಂತ ಆಗುತ್ತೆ. ಎಷ್ಟು ನುಣ್ಣಗೆ ಮಾಡ್ಕೊಳ್ತೀವಿ ನಾವು, ಸ್ವಲ್ಪ ನೀರು ಜಾಸ್ತಿ ಹಾಕಿದರೂ ಕೂಡ ಸಾಂಬಾರು ಅಷ್ಟೇ ನೀಟಾಗಿ ಹೊಂದ್ಕೊಂಡಿರುತ್ತೆ. ಅಂದರೆ ಒಂದಕ್ಕೊಂದು ಬಿಟ್ಟು ಹೋಗಿರಲ್ಲ. ಹಾಗಾಗಿ ಅಂದರೆ ಸಾಂಬಾರು ಒಡೆದೋಗಿದೆ ಅಂತ ಹೇಳ್ತಾರೆ, ಆ ರೀತಿ ಆಗಲ್ಲ. ಅಷ್ಟು ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಮೀನು ಸಾಂಬಾರಿಗೆ, ಈ ಥರ ಸಾಂಬಾರಿಗೆಲ್ಲ ತುಂಬ ನುಣ್ಣಗೆ ರುಬ್ಕೊಳ್ಬೇಕು. ಅಂದರೆ ಅಷ್ಟು ಗಂಧ ಮಾಡಿ ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ನೀವು ಈಗ ನೋಡ್ತಾ ಇರ್ಬೋದು ಎಷ್ಟು ಗಂಧ ಇದೆ. ನಾನು ತುಂಬ ತೆಳ್ಳಗೆ ಮಾಡಿದ್ದೀನಿ ನೋಡಿ. ಇದು ಚೆನ್ನಾಗಿ ಒಂದು ಬಾರಿ ಕೊದ್ರೆ ಆಯಿತು. ನಾನಿಲ್ಲಿ ಉಪ್ಪು ಕೂಡ ಹಾಕಿದ್ದೀನಿ. ನೀವು ಬೇಕಾದ್ರೆ ಒಂದ್ಸರಿ ಟೇಸ್ಟ್ ನೋಡಿಬಿಟ್ಟು ಉಪ್ಪನ್ನು ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಸಖತ್ತಾಗಿ ಘಮ ಬರ್ತಾಯಿದೆ. ಯಾಕೆ ಅಂತಂದರೆ ಶ್ರಾವಣದಲ್ಲಿ 1 ಮಂತ್ ಆಗಿ ಹೋಯಿತು ನಮ್ಮ ಮನೇಲಿ ಮಾಡಿದೆ. ಆ ಪರಿಮಳ ಕೂಡ ಮೂಗಿಗೆ ಬರ್ದೇನೂ ಕೂಡ 1 ವಾರ ಆಗಿದೆ. ಹಾಗಾಗಿ ನೋಡಿ, ಊಟ ಮಾಡಲಿಕ್ಕೆ ತುಂಬ ರೆಡಿಯಾಗಿದೆ. ಫಿಶ್ ಫ್ರೈ ಕೂಡ ಮಾಡಿದ್ವಿ. ಹಾಗೆ ಜಾಲಿ ಸಾಂಬಾರು ಜೊತೆಗೆ ಫಿಶ್ ಫ್ರೈ ಸಖತ್ತಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.